ಎಲಿವೇಟರ್ ಅನ್ನೋದು ಅತ್ಯವಶ್ಯಕ ಆಗ್ಬಿಟ್ಟಿದೆಯಾ? ಲಿಫ್ಟ್ ಇಲ್ಲದೆ ಇರುವಂತ ಕಟ್ಟಡ, ಇಂಜಿನ್ ಇಲ್ಲದೆ ಇರುವಂತ ಕಾರ್ ಅಂದ್ರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಆದ್ರೆ ಉಪಯೋಗಕ್ಕೆ ಬರಲ್ಲ. ಸರಿಯಾಗಿರೋ ಲಿಫ್ಟ್ ಅನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕು? ಎಷ್ಟೋ ಜನ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂತಂದ್ರೆ ಬಿಲ್ಡಿಂಗ್ ಕಟ್ಬಿಟ್ಟು ಆಮೇಲೆ ಲಿಫ್ಟ್ ಹಾಕ್ಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ. ಅದು ಕಂಪ್ಲೀಟ್ಲಿ ತಪ್ಪು. ವಾಟ್ ಈಸ್ ಪಿಟ್, ವಾಟ್ ಈಸ್ ಓವರ್ ಹೆಡ್? ಪಿಟ್ ಮತ್ತೆ ಓವರ್ ಹೆಡ್ ನಿಮ್ಮ ಬಿಲ್ಡಿಂಗ್ ನ ಸೀಟ್ ಬೆಲ್ಟ್ ಮತ್ತೆ ಹೆಲ್ಮೆಟ್ ಇದ್ದಂಗೆ. ಅದಿಲ್ಲದೆ ಪ್ರಯಾಣ ಮಾಡಿದ್ರೆ ದೇವರೇ ಗತಿ. MNC ಬ್ರ್ಯಾಂಡ್ ಅವರು ಬಹಳ ವರ್ಷಗಳಿಂದ ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅವರು ಇಂಡಿಯನ್ ಮೆಂಟಾಲಿಟಿನ ಅರ್ಥಕೊಳ್ಳುವಲ್ಲಿ ಸೋತಿದ್ದಾರೆ. ಈಗ ಕಾರ್ ಆಕ್ಸಿಡೆಂಟ್ ಆದಾಗ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೋಬಹುದು, ಅದೇ ಲಿಫ್ಟ್ ಆಕ್ಸಿಡೆಂಟ್ ಏನಾದ್ರು ಆದಾಗ ಇನ್ಶೂರೆನ್ಸ್ ಯಾರು ಕ್ಲೇಮ್ ಮಾಡ್ತಾರೆ? ಹಾಗಾದ್ರೆ ಸೇಫೆಸ್ಟ್ ಯಾವ್ದು ಹೇಳ್ತೀರಿ ನೀವು ಲಿಫ್ಟ್ ಅಲ್ಲಿ? ಟ್ರಾಕ್ಷನ್ ಅಲ್ಲಿ ಗೇರ್ಡ್, ಗೇರ್ಲೆಸ್, ಆಮೇಲೆ ಹೈಡ್ರಾಲಿಕ್, ಇದು ಮೂರು ಕೂಡ ಸೇಫೆಸ್ಟ್. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕನ್ಸ್ಟ್ರಕ್ಷನ್, ಮನೆಗಳನ್ನು ಕಟ್ಟೋದು, ಬಿಲ್ಡಿಂಗ್ ಕಟ್ಟೋದು ಹೀಗಿತ್ತು, ಅಡ್ಡಡ್ಡ ಹೋಗ್ತಾ ಇತ್ತು ಮುಂಚೆ ಅಲ್ವಾ? ಆದರೆ ಇವಾಗ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಕಟ್ಟಡಗಳು ಹೀಗೆ ಮೇಲಕ್ಕೆ ಹೋಗ್ತಾ ಇದ್ದಾವೆ. ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಹೀಗೆ ಮೇಲಕ್ಕೆ ಹೋಗಿರೋ ಕಟ್ಟಡಕ್ಕೆ ಮೇಲೆ ತಲುಪಬೇಕು ಅಂತ ಹೇಳಿದ್ರೆ ಎಲಿವೇಟರ್ಸ್ ಇರುತ್ತೆ, ಲಿಫ್ಟ್ ಇರುತ್ತೆ. ಆದರೆ ದೊಡ್ಡದು ಅಲ್ಲ ಸಣ್ಣದು ಅಲ್ಲ ಅನ್ನೋ ಥರದ ಕಟ್ಟಡಗಳಲ್ಲಿ, ಮೀಡಿಯಮ್ ಸೈಜ್ನ ಕಟ್ಟಡಗಳಲ್ಲಿ ವಯಸ್ಸಾದವರಿಗೆ ಮೇಲೆ ಹತ್ತಿ ಹೋಗೋದೇ ದೊಡ್ಡ ಚಾಲೆಂಜ್. ಯಾಕಂದರೆ ಎಲಿವೇಟರ್ಸ್ ಇರೋದಿಲ್ಲ, ಲಿಫ್ಟ್ ಇರೋದಿಲ್ಲ. ಹಾಗಾಗಿ ಇತ್ತೀಚೆಗೆ ಇದರ ಅವೇರ್ನೆಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಎಲಿವೇಟರ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ಲಿಫ್ಟ್ಗಳನ್ನು ಮನೆಗಳಲ್ಲಿ ಹಾಕ್ಸ್ಕೊಳ್ಳೋದು ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಇದೇನಿದು ನಿಜವಾಗ್ಲೂ ಅವಶ್ಯಕತೆನಾ, ಅಥವಾ ಇದು ಫ್ಯಾಷನ್ ಆಗ್ತಾ ಇದೆಯಾ, ಸ್ಟೈಲ್ ಆಗ್ತಾ ಇದೆಯೋ ಮನೇಲಿ ಎಲಿವೇಟರ್ ಹಾಕ್ಸಿದ್ದೀನಿ ಅಂಥೇಳಿ? ಇದರ ಅವಶ್ಯಕತೆ, ಇದರ ಸೇಫ್ಟಿ, ಇದರಲ್ಲಿರೋ ಕ್ವಾಲಿಟೀಸ್ ಏನೇನು, ಖರ್ಚೆಷ್ಟಾಗುತ್ತೆ, ನಿಮ್ಮ ಮನೆಗೂ ಎಲಿವೇಟರ್ ಹಾಕೋ ಸಂದರ್ಭ ಇದೆಯಾ, ನೆಕ್ಸ್ಟ್ ನೀವು ಮನೆ ಕಟ್ಟೋ ಪ್ಲ್ಯಾನ್ ಇದ್ದರೆ ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು, ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಕ್ಕೆ ನಮ್ಮ ಜೊತೆಗೆ ಇವತ್ತು ಯುನೋಸೇಫ್ ಎಲಿವೇಟರ್ಸ್ ಪ್ರೈವೇಟ್ ಲಿಮಿಟೆಡ್ನ MD ಆಗಿರುವಂಥ ದೀಪಕ್ ಪೂಜಾರಿ ಅವರಿದ್ದಾರೆ. ನಮಸ್ತೆ, ಸ್ವಾಗತ. ನಮಸ್ತೆ ಅಮರ್ ಪ್ರಸಾದ್ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ತುಂಬ ಚೆನ್ನಾಗಿದ್ದೀವಿ. ನಾನು ಅದೇ ಆರಂಭದಲ್ಲೇ ಹೇಳಿದ ಹಾಗೆ ಎಲಿವೇಟರ್ ಅನ್ನೋದು ಅತ್ಯವಶ್ಯಕ ಆಗ್ಬಿಟ್ಟಿದೆಯಾ ಅಂತ. ಸರ್, ಲಿಫ್ಟ್ ಇಲ್ಲದೆ ಇರುವಂಥ ಕಟ್ಟಡ, ಇಂಜಿನ್ ಇಲ್ಲದೆ ಇರುವಂಥ ಕಾರಿಗೆ ಹೋಲಿಸ್ಬೋದು ನಾವು. ಅಂದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಆದರೆ ಉಪಯೋಗಕ್ಕೆ ಬರಲ್ಲ. ಈಗ ವರ್ಟಿಕಲ್ ಸಿಟಿ ಗ್ರೋತ್ ಇರ್ಬೋದು, ಆಮೇಲೆ ಈಗ ಏಜಿಂಗ್ ಪಾಪ್ಯುಲೇಷನ್ ಇರ್ಬೋದು, ಆಮೇಲೆ ಲೈಫ್ ಸ್ಟೈಲ್. ಹಾಗಾಗಿ ಒಂದು G+1 ಒಂದು ಕಟ್ಟಡಕ್ಕೂ ಕೂಡ ಎಲಿವೇಟರ್ ಅವಶ್ಯಕತೆ ತುಂಬ ಇದೆ. ಅಷ್ಟೇ ಅಲ್ಲದೆ ಇವಾಗ G+2 ಅಥವಾ G+3ಗೆ ಸರ್ಕಾರ ಕೂಡ ಲಿಫ್ಟನ್ನು ಅಳವಡಿಸ್ಕೋಬೇಕು ಅನ್ನೋ ಒಂದು ನಿಯಮ ಕೂಡ ಇದೆ. ಸೊ ಹಾಗಾಗಿ ಲಿಫ್ಟ್ ಅವಶ್ಯಕತೆ ತುಂಬ ಇದೆ. ಯಾಕಂದರೆ ಲಿಫ್ಟಲ್ಲಿ ಇವಾಗ ಕೋವಿಡ್ ಬಂದ ಮೇಲಂತೂ ಜನರಿಗೆ ಅವರ ಒಂದು ಆರೋಗ್ಯದ ಮೇಲಿನ ಕಾಳಜಿ ಇರ್ಬೋದು, ಅದು ಜಾಸ್ತಿ ಆಗಿದೆ. ಎಷ್ಟೋ ಜನರೀಗ ಕಾಲು ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಆಮೇಲೆ ಗರ್ಭಿಣಿಯವರು ಓಡಾಡ್ತಾರೆ ಇದರಲ್ಲಿ, ಹಾರ್ಟ್ ಪೇಷಂಟ್ಸು. ಸೊ ಹಾಗಾಗಿ ಲಿಫ್ಟ್ ತುಂಬ ಅಂದರೆ ತುಂಬ ಅವಶ್ಯಕತೆ ಆಗಿದೆ. ಈಗ ಯಾವುದಾದ್ರೂ ಒಂದು ಬಿಲ್ಡಿಂಗಲ್ಲಿ ಲಿಫ್ಟ್ ಇಲ್ಲ ಅಂತಂದರೆ ಅದು ಬಿಲ್ಡಿಂಗ್ ಒಂಥರ ಇನ್ಕಂಪ್ಲೀಟ್ ಅಂತಲೇ ಅರ್ಥ. ಅಷ್ಟರ ಮಟ್ಟಿಗೆ ಅನಿವಾರ್ಯತೆ ಆಗಿಬಿಟ್ಟಿದೆ ಲಿಫ್ಟ್ ಅನ್ನೋದು ಇವಾಗ. ಈ ಲಿಫ್ಟನ್ನು ಈಗ ಬಿಲ್ಡಿಂಗ್ ಪ್ಲಾನಿಂಗ್ ಯಾವ ಸ್ಟೇಜಲ್ಲಿ ಇದನ್ನು ಕನ್ಸಿಡರ್ ಮಾಡಬೇಕು ಅಂಥೇಳಿ, ಮತ್ತು ಸರಿಯಾಗಿರೋ ಲಿಫ್ಟನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ? ಸರ್, ಇದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂತಂದರೆ ಎಷ್ಟೋ ಜನ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂತಂದರೆ ಬಿಲ್ಡಿಂಗ್ ಕಟ್ಬಿಟ್ಟು ಆಮೇಲೆ ಲಿಫ್ಟ್ ಹಾಕ್ಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ. ಅದು ಕಂಪ್ಲೀಟ್ಲಿ ತಪ್ಪು. ಈಗ ಬಿಲ್ಡಿಂಗ್ ಒಂದು ಪ್ಲ್ಯಾನ್ ಮಾಡ್ತೀರಾ, ಈಗ ಒಂದು ನಕ್ಷೆ ತಯಾರು ಮಾಡ್ತೀರಲ್ವ ಆರ್ಕಿಟೆಕ್ಟ್ ಜೊತೆಗೆ, ಆ ಮೂಮೆಂಟಲ್ಲೇ ಲಿಫ್ಟ್ ಬಗ್ಗೆ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಎಷ್ಟು ಜಾಗ ಬಿಡಬೇಕಾಗಿರುತ್ತೆ, ಅದ್ರದ್ದು ಪ್ರೊವಿಷನ್ಸ್ ಏನೆಲ್ಲ ಬೇಕಾಗಿರುತ್ತೆ, ಈಗ ಡೆಪ್ತ್ ಇರ್ಬೋದು, ಓವರ್ ಹೆಡ್ ಇರ್ಬೋದು, ಶಾಫ್ಟು, ಅದೆಲ್ಲ ಆವಾಗಲೇ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ನಂತರದಲ್ಲಿ ಮಾಡ್ತೀನಿ ಅಂತಂದರೆ ಅದು ತುಂಬ ನಿಮಗೆ ಸಿವಿಲ್ ವರ್ಕು ಬಂದುಬಿಡುತ್ತೆ, ಆಮೇಲೆ ಕಷ್ಟ, ಲಿಫ್ಟ್ ಹಾಕ್ಲಿಕ್ಕೆ ಆಗಲ್ಲ. ಬೈ ಚಾನ್ಸ್ ಲಿಫ್ಟ್ ಹಾಕಿಸಿದ್ರು ಕೂಡ ಎಷ್ಟೋ ಒಂದು ಸೇಫ್ಟಿ ಒಂದು ಪ್ಯಾರಾಮೀಟರ್ಸ್ನ ನೀವು ಕಸ್ಟಮೈಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಸಮ್ಟೈಮ್ಸ್ ಆ ಬಿಲ್ಡಿಂಗ್ನ ಸ್ಟ್ರಕ್ಚರಲ್ ಡ್ಯಾಮೇಜ್ ಮಾಡದೆ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತಲ್ವ? ಕಟ್ಟಿ ಆಗಿಬಿಟ್ಟಿದೆ, ಮತ್ತೆ ಆ್ಯಡ್ ಮಾಡಬೇಕು ಅಂತ ಹೊರಟ್ರೆ. ಹೌದು, ಬಿಲ್ಡಿಂಗ್ದು ಆಸ್ಥೆಟಿಕ್ ಲುಕ್ ಡ್ಯಾಮೇಜ್ ಆಗುತ್ತೆ, ಎಲ್ಲ ರೀವರ್ಕ್ ಬಂದುಬಿಡುತ್ತೆ, ಆವಾಗ ಬಹಳ ಕಷ್ಟ. ಯಾಕಂದರೆ ಪಿಟ್ಟೆಲ್ಲ ಆವಾಗ ನೀವು ತೆಗಿತೀನಿ ಅಥವಾ ಓವರ್ ಹೆಡ್ ಮಾಡ್ತೀನಿ ಅಂತಂದರೆ ಅದು ತುಂಬ ತೀರಾ ಕಷ್ಟದ ಕೆಲಸ. ಅದು ಸರಿಯಾಗಿರೋ ಲಿಫ್ಟ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಲ್ಲಿ? ಸರ್, ಇವಾಗ ಒಂದು ಹಾರ್ಟ್ ಸರ್ಜರಿ ಮಾಡಿಸ್ಬೇಕು ಅಂತ ಇದ್ದಾಗ ಒಂದು ಒಳ್ಳೆ ಕಾರ್ಡಿಯಾಕ್ ಸರ್ಜನ್ನ ನಾವು ಹುಡುಕ್ತೀವಿ. ಹಾಸ್ಪಿಟಲ್ ರೆಪ್ಯುಟೇಷನ್ ನೋಡ್ತೀವಿ, ಅವ್ರದ್ದು ಸಕ್ಸಸ್ ರೇಟ್ ನೋಡ್ತೀವಿ, ಪ್ರತಿಯೊಂದನ್ನು ನಾವು ಕಂಪೇರ್ ಮಾಡಿಬಿಟ್ಟು ನಾವು ಅಲ್ಲಿಗೆ ಹೋಗ್ತೀವಿ. ನೀವು ಲಿಫ್ಟ್ ಆಯ್ಕೆ ಮಾಡಬೇಕಾದ್ರೂ ಅಷ್ಟೇ, ಇದು ನಿಮ್ಮ ಲೈಫಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಹಾಗಾಗಿ ನೀವು ಒಬ್ಬ ಡಾಕ್ಟ್ರನ್ನ ಯಾವ ಥರ ಆಯ್ಕೆ ಮಾಡ್ತೀರೋ ಅದೇ ಒಂದು ಮೈಂಡ್ಸೆಟ್ಟಲ್ಲಿ ಎಲಿವೇಟರ್ ಕಂಪ್ನಿನ ಆಯ್ಕೆ ಮಾಡಬೇಕಾಗಿರೋದು ತುಂಬ ಇಂಪಾರ್ಟೆಂಟ್. ಮತ್ತು ನಿಮ್ಮ ಜವಾಬ್ದಾರಿ ಕೂಡ. ಒಂದು ಸ್ಟಾರ್ಟಿಂಗಲ್ಲೇ ನಿಮ್ಮ ಆರ್ಕಿಟೆಕ್ಟ್ ಜೊತೆ ಕೂತ್ಕೊಂಡು ಲಿಫ್ಟ್ ಅವ್ರನ್ನ ಕರೆಸ್ಕೊಂಡು ಅದೇ ಮೂಮೆಂಟಲ್ಲಿ ನೀವು ಪ್ಲ್ಯಾನ್ ಮಾಡಬೇಕು, ಬುಕ್ಕಿಂಗ್ ಮಾಡ್ಕೋಬೇಕು.
ಇದು ಬೆಸ್ಟ್ ಐಡಿಯಾ. ನಂತರದಲ್ಲಿ ಎಷ್ಟು ಜಾಗ ಬಿಡ್ತಾ ಇದ್ದೀರಾ, ಅದರಲ್ಲಿ ಎಷ್ಟು ಜನ ಓಡಾಡ್ತಾರೆ, ನಿಮಗೆ ಕಮರ್ಷಿಯಲ್ ಲಿಫ್ಟ್ ಬೇಕಾಗಿದೆಯಾ ಅಥವಾ ನಿಮ್ಮ ಕಟ್ಟಡದ ಟೈಪ್ ಯಾವುದು, ಹಾಸ್ಪಿಟಲ್ ಲಿಫ್ಟಾ, ಗೂಡ್ಸ್ ಲಿಫ್ಟ್ ಬೇಕಾಗಿದೆಯಾ, 6 ಪ್ಯಾಸೆಂಜರ್ ಬೇಕಾಗಿದೆಯಾ, 8 ಪ್ಯಾಸೆಂಜರ್ ಬೇಕಾಗಿದೆಯಾ, ನಿಮ್ಮ ಬಿಲ್ಡಿಂಗ್ಗೆ 3 ಫೇಸ್ ಪ್ರಾವಿಷನ್ ಇದೆಯಾ, ಇದ್ರೂ ಕೂಡ ಎಷ್ಟು ವೋಲ್ಟ್ಸ್ ತನಕ ನಿಮಗೆ ಪ್ರಾವಿಷನ್ ಇದೆ, ಇದನ್ನೆಲ್ಲ ಲೆಕ್ಕ ಹಾಕಬೇಕಾಗುತ್ತೆ. ನಂತರದಲ್ಲಿ ಅದರಲ್ಲಿ 2-3 ಥರ ಬರುತ್ತೆ. ಒಂದು ಟ್ರ್ಯಾಕ್ಷನಲ್ಲಿ ಗೇರ್ಡ್ ಅಂತ ಬರುತ್ತೆ, ಟ್ರ್ಯಾಕ್ಷನಲ್ಲಿ ಗೇರ್ಲೆಸ್ ಅಂದರೆ MR, ಇನ್ನೊಂದು ಹೈಡ್ರಾಲಿಕ್ ಅಂತಲೂ ಬರುತ್ತೆ. ಹೈಡ್ರಾಲಿಕನ್ನು ನಾವೆಲ್ಲಿ ಯಾವ ಟೈಮಲ್ಲಿ ನಾವು ಅಸಿಸ್ಟ್ ಮಾಡ್ತೀವಿ ಅಂತಂದರೆ, ಈಗ ಒಂದು ಬಿಲ್ಡಿಂಗ್ ಇರುತ್ತೆ, ಅಲ್ಲಿ ಇದು ಪಿಟ್ಟನ್ನು ಕೊಡೋದಕ್ಕೆ ಪ್ರಾವಿಷನ್ ಇರಲ್ಲ, ಪಿಟ್ ಕೊಡೋದಕ್ಕೆ ಪ್ರಾವಿಷನ್ ಇರಲ್ಲ, ಓವರ್ ಹೆಡ್ಗೆ ಪ್ರಾವಿಷನ್ ಇರಲ್ಲ. ಆ ಟೈಮಲ್ಲಿ ನಾವು ಹೈಡ್ರಾಲಿಕನ್ನು ಜನರಿಗೆ ಇನ್ಸಿಸ್ಟ್ ಮಾಡ್ತೀವಿ. ಬಟ್ ಹೈಡ್ರಾಲಿಕ್ಕು ಬಾಕಿ 2 ಲಿಫ್ಟ್ಗಳಿಗೆ ಕಂಪೇರ್ ಮಾಡಿದಾಗ ಪವರ್ ಕನ್ಸಂಪ್ಷನ್ ಜಾಸ್ತಿ ತಗೊಳುತ್ತೆ. ಮತ್ತು ಫ್ಯೂಚರಲ್ಲಿ ಆಯಿಲ್ ಲೀಕೇಜ್ ಆಗುವಂಥ ಸಾಧ್ಯತೆಯೂ ಜಾಸ್ತಿ ಇರುತ್ತೆ. ಮೇಂಟೆನೆನ್ಸ್ ಹೈ ಇರುತ್ತೆ ಅಂತ. ಮೇಂಟೆನೆನ್ಸ್ ಸ್ವಲ್ಪ ಹೈನೇ ಇರುತ್ತೆ. ಅದನ್ನು ಬಿಟ್ಟು ಮತ್ತೆ ಇನ್ನೊಂದು ನಾನು ಹೇಳಿದ್ನಲ್ವ, ಟ್ರ್ಯಾಕ್ಷನಲ್ಲಿ 2 ಥರ ಅಂತ, ಒಂದು ಗೇರ್ಡ್ ಆಮೇಲೆ ಗೇರ್ಲೆಸ್ ಅಂತ, MRL. ಅಂದರೆ ಮಷಿನ್ ಒಂದು ಗೇರ್ಡ್ ಟ್ರ್ಯಾಕ್ಷನ್ ಅಂತ ಕರಿತೀವಿ, ಇನ್ನೊಂದು ಗೇರ್ಲೆಸ್ ಟ್ರ್ಯಾಕ್ಷನ್. ಇವೆರಡು ಕೂಡ ರೋಪ್ ಮತ್ತು ಪುಲ್ಲಿ ಮುಖಾಂತರ ಅಪ್ ಆ್ಯಂಡ್ ಡೌನ್ ಹೋಗುತ್ತೆ. ಇವೆರಡು ಕೂಡ ತುಂಬಾ ಸೇಫರ್ ಲಿಫ್ಟ್ಗಳು ಇವೆರಡೂ ಕೂಡ. ಈಗ ಅಡ್ವಾನ್ಸ್ಡ್ ಆಗಿ ಲೇಟೆಸ್ಟ್ ಆಗಿರೋದು ಗೇರ್ಲೆಸ್ ಅಂತ. ಇದು ವೆರಿ ಲೆಸ್ ಪವರ್ ಕನ್ಸಂಪ್ಷನ್ ಇರುತ್ತೆ, ಲಿಫ್ಟ್ ತುಂಬ ಸ್ಮೂತಾಗಿ ಅಪ್ ಆ್ಯಂಡ್ ಡೌನ್ ಹೋಗ್ತಾ ಇರುತ್ತೆ. ಆಮೇಲೆ ಇದು ಕಾಂಪ್ಯಾಕ್ಟ್ ಇದು. ಬಟ್ ಒಂದು ನೆನಪಿರಲಿ, ಈಗ ನೀವು ಟ್ರ್ಯಾಕ್ಷನ್ ಅಂತ ಹೋದಾಗ ಪಿಟ್ ಮತ್ತು ಓವರ್ ಹೆಡ್ ಕಂಪಲ್ಸರಿ ಬೇಕಾಗಿರುತ್ತೆ. ಈಗ ಯಾರಾದರೂ ಬಂದುಬಿಟ್ಟು ನಾನು ವಿದೌಟ್ ಪಿಟ್ ಮಾಡಿಕೊಡ್ತೀನಿ ಅಥವಾ ವಿದೌಟ್ ಓವರ್ ಹೆಡ್ಡಲ್ಲಿ ನಾವು ಮಾಡಿಕೊಡ್ತೀವಿ ಅಂತಂದರೆ ಅದು ಕಂಪ್ಲೀಟ್ಲಿ ತೀರಾ ತಪ್ಪು. ಎಲ್ಲ ಸೇಫ್ಟಿ ಪ್ರೋಟೋಕಾಲ್ನ ಕಾಂಪ್ರಮೈಸ್ ಮಾಡಿ ಅವ್ರು ಮಾಡಿಕೊಡ್ತಾರೆ ಅಂತ ಅರ್ಥ. ಮತ್ತು ಗೌರ್ಮೆಂಟ್ ಕೂಡ ಈ ಥರದನ್ನು ಅಲೋ ಮಾಡಲ್ಲ, ಅದಕ್ಕೆ ಲೈಸೆನ್ಸಿಂಗ್ ಕೂಡ ಆಗಲ್ಲ. ಮತ್ತು ನೀವು ಲಿಫ್ಟ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಲೈಸೆನ್ಸ್ಡ್ ಲಿಫ್ಟ್ ಕಂಪ್ನಿಗಳನ್ನೇ ನೀವು ಅಪ್ರೋಚ್ ಮಾಡಬೇಕು. ಆ ಥರ ಬೇರೆ ಇದೆ, ಅದಿದೆ. ಲೈಸೆನ್ಸ್ ಇಲ್ಲದೆ ಅಕ್ರಮವಾಗಿ ಮಾಡೋರು ಈ ಥರ ಎಲ್ಲ ಇರ್ತಾರೆ. ಹೌದು, ನಾನು ಇವಾಗ ಹೇಳಿದ್ನಲ್ಲ, ವರ್ಟಿಕಲ್ ಸಿಟಿ ಗ್ರೋತ್ ಯಾವ ಥರ ಆಗ್ತಾ ಇದೆಯೋ ಅಷ್ಟೇ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಇದೆ, ತುಂಬ ಡಿಮ್ಯಾಂಡ್ ಇದೆ. ಸೊ ಹಾಗಾಗಿ ಲೈಸೆನ್ಸ್ ಕಂಪ್ನಿಗಳ ಜೊತೆಗೆ ಅನ್ಲೈಸೆನ್ಸ್ ಕಂಪ್ನಿಗಳು ಕೂಡ ಈ ಮಾರ್ಕೆಟಲ್ಲಿ ಇದ್ದಾರೆ. ಟೂ ಮಚ್ ಇದೆಯಾ ಸಂಖ್ಯೆ? ತೀರಾ ಇದೆ. ಈಗ ಲೈಸೆನ್ಸ್ ಕಂಪ್ನಿಗಳು ಕರ್ನಾಟಕದಲ್ಲಿ ಹೇಳಬೇಕು ಅಂತಂದರೆ ನಿಯರ್ಲಿ 300 ರೀಚ್ ಆಗಿದ್ದಾರೆ ಇವಾಗ. ಅನ್ಲೈಸೆನ್ಸ್ಡ್ ಕಂಪ್ನಿಗಳು ಬಂದ್ಬಿಟ್ಟು ಒಂದು 1,000ದಿಂದ 1,500 ತನಕ ಇದ್ದಾರೆ. ಜನ ಫಸ್ಟ್ ಅದನ್ನ ರೆಕ್ಟಿಫೈ ಮಾಡಬೇಕು, ಯಾರು ಲೈಸೆನ್ಸ್ಡ್ ಇದ್ದಾರೆ ಯಾರು ಅನ್ಲೈಸೆನ್ಸ್ಡ್ ಇದ್ದಾರೆ ಅಂತ ನೋಡ್ಕೊಂಡು ಅವ್ರ ಜೊತೆ ಕೊಟೇಶನ್ ತಗೊಂಡು ಅವರ ಎಲ್ಲ ಸೇಫ್ಟಿ ಪ್ಯಾರಾಮೀಟರ್ಸ್ ಏನಿರುತ್ತೆ, ಏನು ಕಾಂಪೊನೆಂಟ್ಸ್ ಕೊಡ್ತಾ ಇದ್ದಾರೆ, ಕ್ವಾಲಿಟಿ ಏನಿದೆ, ಅದನ್ನೆಲ್ಲ ನೋಡಿಬಿಟ್ಟು ಅವರು ಆಯ್ಕೆ ಮಾಡ್ಕೋಬೇಕು. ಸರ್, ಇವಾಗ ಒಂದು 15 ಲಕ್ಷದ ನೀವು ಕಾರ್ ತೊಗೋಬೇಕು ಅಂತಂದರೆ ಒಂದು 6 ತಿಂಗಳು ರಿಸರ್ಚ್ ಮಾಡ್ತೀರಾ. ಅದರದ್ದು ಸೇಫ್ಟಿ ರೇಟಿಂಗ್ ಇರ್ಬೋದು, ಮೈಲೇಜ್ ಇರ್ಬೋದು, ರೀಸೇಲ್ ವ್ಯಾಲ್ಯೂ, ಇದನ್ನೆಲ್ಲವನ್ನು ನೀವು ನೋಡ್ತೀರಾ. ಆದರೆ ಅದೇ ಲಿಫ್ಟ್ಗೆ ಸಂಬಂಧಪಟ್ಟ ಒಂದು ಲಿಫ್ಟ್ ವಿಚಾರ ಬಂದಾಗ ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿಬಿಟ್ಟು ಒಂದು ಕಡಿಮೆ ಪ್ರೈಸಲ್ಲಿ ಲಿಫ್ಟ್ ಹಾಕ್ಸ್ಕೊಳ್ಳೋದು ಮುಖ್ಯ ಅಲ್ಲ. ಅಲ್ಲಿ ಕೂಡ ಹೌದು, ಅಲ್ಲಿ ಕೂಡ ನಿಮ್ಮ ರಿಸರ್ಚ್ ಇರಬೇಕು ಸರ್. ಜನ ಈಗ ಬೆಂಗಳೂರಲ್ಲಿ ಅಥವಾ ಯಾವುದೇ ಒಂದು ಸಿಟಿಗಳಲ್ಲಿ ಒಂದು 15-20 ಲಕ್ಷ ಹೋಮ್ ಥಿಯೇಟರ್ಗಂತಾನೆ ಖರ್ಚು ಮಾಡ್ತಾರೆ. ಓಕೆ, ಹೋಮ್ ಥಿಯೇಟರ್ ಬಂದುಬಿಟ್ಟು ಲೈಫ್ ರಿಸ್ಕ್ ಅಲ್ಲ, ಅದು ಎಂಟರ್ಟೈನ್ಮೆಂಟ್. ಈಗ ಎಲಿವೇಟರ್ ಬಂದುಬಿಟ್ಟು ಅದರಲ್ಲಿ ನಿಮ್ಮ ಫ್ಯಾಮಿಲಿ ಅದರಲ್ಲಿ ಓಡಾಡ್ತಾ ಇರ್ತಾರೆ. ಸೊ ನಿಮ್ಮ ಪ್ರಯಾರಿಟಿ ಎಲ್ಲಿಗೆ ಜಾಸ್ತಿ ಇರಬೇಕಂತ ನೀವು ಥಿಂಕ್ ಮಾಡಬೇಕು. ಮತ್ತು ಸರ್ವಿಸ್ ಅಂತ ಬಂದಾಗ AMC ಸರ್ವಿಸ್ ಅಂತ ಇರುತ್ತಲ್ವಾ, ಅದು ಏನದು AMC ಸರ್ವಿಸ್ ಅಂದರೆ ಏನು? ಮತ್ತು ಅದು ಲಿಫ್ಟ್ ಮಾಡಿದವರೇ ಅದನ್ನು ಕೊಡ್ತಾರಾ ಅಥವಾ ಬೇರೆ ಬೇರೆ ಪ್ರೊವೈಡರ್ಸ್ ಇರ್ತಾರೆ? ಅದು ಹೆಂಗೆ ವರ್ಕ್ ಆಗುತ್ತೆ? ಈಗ ಎಲ್ಲ ಕಂಪ್ನಿಗಳು ಬಂದುಬಿಟ್ಟು 1 ವರ್ಷ ಫ್ರೀ ಮೇಂಟೆನೆನ್ಸ್ ಕೊಡ್ತಾರೆ. ಆಮೇಲೆ ಮೇಜರ್ ಮಷಿನರಿ ವಾರಂಟಿ ಒಂದೊಂದು ಕಂಪ್ನಿದು ಒಂದೊಂದು ಇರುತ್ತೆ. ಕೆಲವರದ್ದು 2 ವರ್ಷ ಇರುತ್ತೆ, ಕೆಲವರದ್ದು 5 ವರ್ಷ ಇರುತ್ತೆ. ಈಗ 1 ವರ್ಷ ಫ್ರೀ ಮೇಂಟೆನೆನ್ಸ್ ಆದಮೇಲೆ ಜನ AMC ತಗೊಳ್ಬೇಕಾಗಿರುತ್ತೆ. ಅದನ್ನು ಯಾವ ಥರ ಲೆಕ್ಕ ಹಾಕ್ತೀವಿ ಅಂತಂದರೆ ಓವರಾಲ್ ಕಾಂಟ್ರಾಕ್ಟ್ ವ್ಯಾಲ್ಯೂದು 3%. ಓಕೆ, ಆ ಥರ ಇರುತ್ತೆ. ಈಗ ಅದರಲ್ಲೂ ಕೂಡ ಕಾಂಪಿಟೇಷನ್ ಮಾಡಿಬಿಟ್ಟು ಯಾರೋ ಥರ್ಡ್ ಪಾರ್ಟಿಯವರು ಬಂದುಬಿಟ್ಟು ಸರ್ 10,000ಗೆ ಮಾಡ್ಕೊಡ್ತೀನಿ, 12,000ಗೆ ಮಾಡ್ಕೊಡ್ತೀನಿ ಅಂತಂದರೆ ಅಲ್ಲಿ ಹೋಗಬಾರ್ದು. ಅದರಿಂದ ಆ ವಾರಂಟಿ ಅವಾಯ್ಡ್ ಆಗುತ್ತೆ ನಿಮಗೆ. ಆಮೇಲೆ ಒರಿಜಿನಲ್ ಸ್ಪೇರ್ ಪಾರ್ಟ್ಸ್ ಕೂಡ ಅಲ್ಲಿ ಸಿಗುವಂಥ ಸಾಧ್ಯತೆ ಇರಲ್ಲ. ಆಮೇಲೆ ಅವರು ಥರ್ಡ್ ಪಾರ್ಟಿಯವರು ಲಿಫ್ಟ್ ಏನೋ ಒಂದು ಶಾರ್ಟ್ ಕಟ್ರಿಂದ ಏನೋ ಒಂದು ಇದು ಮಾಡಿಬಿಟ್ಟು ಲಿಫ್ಟ್ ಮಾಲ್ ಫಂಕ್ಷನ್ ಆಗುವಂಥ ಸಾಧ್ಯತೆನೂ ಇರುತ್ತೆ. ಹಾಗಾಗಿ ಎಷ್ಟು ವರ್ಷಕ್ಕೆ ಇರುತ್ತೆ ಅದು? ಈಗ ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ವರ್ಷ ತಗೊಳ್ಳೋದಾ, ಯಾವ ಥರ ಅದು? ವರ್ಷಕ್ಕೆ ತಗೋಬೇಕಾಗುತ್ತೆ. ವರ್ಷಕ್ಕೆ ರಿನ್ಯೂವಲ್ ಮಾಡ್ಕೊತಾ ಹೋಗಬೇಕು. ಎಕ್ಸ್ಪೆನ್ಸಿವ್ ಮೇಂಟೈನ್ ಮಾಡೋದು ಹೇಗೆ? ಸರಿ, ಇಲ್ಲ ಆ ಥರ ಏನಿಲ್ಲ.
ನಾನು ಹೇಳಿದ್ನಲ್ಲ ಉದಾಹರಣೆಗೆ ಒಂದು ಯಾವುದೋ ಒಂದು ಸಣ್ಣ ಮನೆ ಒಂದು 3-4 ಫ್ಲೋರ್ಸ್ ಇದೆ ಅಂತ ಅನ್ಕೊಳ್ಳಿ, ಅಲ್ಲೊಂದು ಲಿಫ್ಟ್ ಇದೆ, ಒಂದು ಅಪ್ರಾಕ್ಸಿಮೇಟ್ ಹೇಳಬೇಕು ಅಂತ ಹೇಳಿದ್ರೆ ಓಕೆ G+3 ಅಥವಾ G+4 ಅಪ್ರಾಕ್ಸಿಮೇಟ್ ಲಿಫ್ಟ್ ಎಲಿವೇಟರ್ ಕಾಸ್ಟೇ ಬಂದ್ಬಿಟ್ಟು ಒಂದು 11 lakhs ಅಥವಾ 12 lakhs ಇರುತ್ತೆ. ಅದ್ರದ್ದು 3% ಬಂದ್ಬಿಟ್ಟು ಕಾಂಟ್ರಾಕ್ಟ್ AMC ಕಾಂಟ್ರಾಕ್ಟ್ ವ್ಯಾಲ್ಯೂ. ಓಕೆ, ಅಷ್ಟು ಇರುತ್ತೆ. ಇದರಲ್ಲಿ ಎವ್ರಿ 45 ಡೇಸ್ಗೆ ಒಂದ್ಸಲ ಬಂದ್ಬಿಟ್ಟು ಅಥವಾ 1 ಮಂತ್ಗೆ ಒಂದೊಂದು ಕಂಪ್ನಿದು, ಕೆಲವೊಂದು ಕಂಪ್ನಿಯಿಂದ 1 ಮಂತ್ಗೆ ಒಂದ್ಸಲ ಬರ್ತಾರೆ, ಕೆಲವೊಂದು 45 ಡೇಸ್ಗೆ ಒಂದ್ಸಲ ಬರ್ತಾರೆ. ಆ ಟೈಮಲ್ಲಿ ಬಂದ್ಬಿಟ್ಟು ಸರ್ವಿಸಿಂಗ್ ಮಾಡಿಬಿಟ್ಟು ಹೋಗ್ತಾರೆ. ಕಂಪ್ಲೀಟ್ ಒಂದು ಲೂಬ್ರಿಕೇಶನ್ಸ್ ಇರ್ಬೋದು, ಸಿಲ್ ಕ್ಲೀನ್ ಮಾಡುವಂಥದ್ದು ಇರ್ಬೋದು, ಕ್ಯಾಬಿನ್ ಕ್ಲೀನ್ ಮಾಡುವಂಥದ್ದು, ಮೈನರ್ ಕಾಂಪೊನೆಂಟ್ಸು, ಆಮೇಲೆ ಸೆನ್ಸರ್ ಕ್ಲೀನ್ ಮಾಡುವಂಥದ್ದು, ಇದನ್ನೆಲ್ಲ ಮಾಡಿಬಿಟ್ಟು ಒಂದು ಸರ್ವಿಸ್ ರಿಪೋರ್ಟನ್ನು ಕೂಡ ಪ್ರೊವೈಡ್ ಮಾಡಿಬಿಟ್ಟು ಹೋಗ್ತಾರೆ. ಇದು ಪ್ರೊಸೀಜರ್ ಇರೋದು. ಲಿಫ್ಟ್ ಟೈಪ್ಸ್ ನೀವು ಅವಾಗಲೇ ಹೇಳ್ತಾ ಇದ್ರಿ, ಯಾವುದೆಲ್ಲ ಟೈಪ್ಸ್ ಇದೆ ಅಂಥೇಳಿ, ಯಾವುದು ಜಾಸ್ತಿ ನಿಮಗೆ ಎನರ್ಜಿ ಕನ್ಸ್ಯೂಮ್ ಮಾಡುತ್ತೆ ಅಂತಲೂ ನೀವು ಹೇಳಿದ್ರಿ. ಸೇಫ್ಟಿ ವಿಚಾರಕ್ಕೆ ಬಂದಾಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಇದು ವಾಕ್ಯೂಮಲ್ಲಿ ಪುಲ್ ಮಾಡೋ ಒಂದು ಲಿಫ್ಟ್ ಬಂದಿದೆ, ಎಲಿವೇಟರ್ ಬಂದಿದೆ ಅಂಥೇಳಿ. ಅದೊಂಥರ ಗ್ಲಾಸ್ನ ಕ್ಯಾಪ್ಸೂಲ್ ಥರ ಇರುತ್ತೆ, ಅದು ತುಂಬ ಕಮ್ಮಿ ಜಾಗದಲ್ಲಿ ಮಾಡಿಬಿಡ್ತಾರೆ ಅಂಥೇಳಿ ಒಂಥರ ಟ್ರೆಂಡ್ ಆಗ್ತಾ ಇರೋದು ನಾವು ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ನೀವು? ಇಸ್ ಇಟ್ ಸೇಫ್? ಓಕೆ ಸರ್, ವ್ಯಾಕ್ಯೂಮ್ ಲಿಫ್ಟ್ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಒಂದು 2-3 ಬ್ರ್ಯಾಂಡ್ಗಳು ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದು ಯಾವ ಮೂಮೆಂಟಲ್ಲಿ ನೀವು ಅದನ್ನು ತಗೋಬೇಕು ಅಂತಂದರೆ, ಯಾವಾಗ ನಿಮಗೆ ಸ್ಪೇಸ್ ತುಂಬ ಕಡಿಮೆ ಇಕ್ಕಟ್ಟಾಗಿರುತ್ತೆ, ಬೇರೆ ಈಗ ಟ್ರ್ಯಾಕ್ಷನ್ ಅಥವಾ ಹೈಡ್ರಾಲಿಕ್ ಲಿಫ್ಟ್ಗಳನ್ನ ಹಾಕೊಳ್ಳೋದಕ್ಕೆ ಪ್ರಾವಿಷನ್ನೇ ಇರಲ್ಲ, ಪಿಟ್ ಕೊಡೋದಕ್ಕೆ ಪ್ರಾವಿಷನ್ ಇರಲ್ಲ, ಅಥವಾ ಓವರ್ ಹೆಡ್ ಪ್ರಾವಿಷನ್ ಇರಲ್ಲ, ಅಂಥ ಮೂಮೆಂಟಲ್ಲಿ ನೀವು ಅದಕ್ಕೆ ಹೋಗ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಅದಕ್ಕೆ ಮಾನ್ಯತೆ ಕೊಡಲ್ಲ, ಲೈಸೆನ್ಸ್ ಕೂಡ ನಿಮಗೆ ಸಿಗಲ್ಲ. ಏನಾದರೂ ಲೈಸೆನ್ಸ್ಡ್ ಕಂಪ್ನಿಗಳು ವ್ಯಾಕ್ಯೂಮ್ ಲಿಫ್ಟ್ ಹಾಕ್ತೀವಿ ಅಂತ ಹೊರಟ್ರೆ ಇಮಿಡಿಯೇಟ್ ಆಗಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆಲ್ರೆಡಿ ಇನ್ಸ್ಟ್ರಕ್ಷನ್ ಹೋಗಿರುತ್ತೆ ಎಲ್ಲ ಲೈಸೆನ್ಸ್ ಕಂಪ್ನಿಗಳಿಗೆ, ವ್ಯಾಕ್ಯೂಮ್ ಲಿಫ್ಟ್ ಮಾಡಕೂಡ್ದು ಅಂತ ಇನ್ಸ್ಟ್ರಕ್ಷನ್ ಹೋಗಿರುತ್ತೆ. ಬಿಕಾಸ್ ಅದು ಸೇಫ್ಟಿ ರಿಸ್ಕಿ ಇದೆ. ಮತ್ತೆ ನೀವು ಚೆಕ್ ಮಾಡ್ಬೋದು, ಯಾಕಂದ್ರೆ ಏರ್ ಪ್ರೆಷರ್ ಇಂದ ಅಪ್ ಅಂಡ್ ಡೌನ್ ಹೋಗುವಂತ ಒಂದು ಪ್ರಾಸೆಸ್ ಅದು. ಅದ್ರಲ್ಲಿ ಸ್ವಲ್ಪ ಏರ್ ಲೀಕೇಜ್ ಅಥವಾ ಏನಾದರೂ ಪ್ರಾಬ್ಲಮ್ ಆದಾಗಲೂ ಕೂಡ ಲಿಫ್ಟ್ ಬಿದ್ದೋಗ್ಬಿಡುತ್ತೆ. ಆ ಥರ ತುಂಬ ಇನ್ಸಿಡೆಂಟ್ ಆಗಿರೋದ್ರಿಂದ ಇಡೀ ಕರ್ನಾಟಕ ಗೌರ್ಮೆಂಟ್ ಅಲ್ಲ, ಇಂಡಿಯಾದಲ್ಲೇ ಅದಕ್ಕೆ ಮಾನ್ಯತೆ ಇಲ್ಲ. ಈಗ ರೆಗ್ಯುಲರ್ ಲಿಫ್ಟಲ್ಲಿ ಪವರ್ ಕಟ್ ಆಯಿತು ಅಂದರೆ ಅಲ್ಲೇ ನಿಂತ್ಕೊಳ್ಳುತ್ತಲ್ಲ, ಸ್ವಲ್ಪ ಅಲ್ಲಾಡ್ಬಿಟ್ಟು ಅಲ್ಲೇ ನಿಂತ್ಕೊಳ್ಳುತ್ತೆ, ಅದು ಕೆಳಗೇನು ಬಿದ್ದೋಗಲ್ಲ, ಅದಕ್ಕೆ ಮೆಕ್ಯಾನಿಸಮ್ ಇರುತ್ತೆ. ಇದರಲ್ಲಿ ವಾಕ್ಯೂಮ್ ಲಿಫ್ಟಲ್ಲಿ ಆ ಥರದ ಮೆಕ್ಯಾನಿಸಮ್ ಇರೋದಿಲ್ವಾ? ಆ ಥರ ಇಲ್ಲ. ಅದೇ ನೀವೀಗ ಟ್ರ್ಯಾಕ್ಷನ್ ಅಂತ ಬಂದಾಗ ನಿಮಗೆ OSG ಅಂತ ಓವರ್ ಸ್ಪೀಡ್ ಗವರ್ನರ್ ಅಂತ ಇರುತ್ತೆ. ಈಗ ಲಿಫ್ಟ್ ಸ್ಪೀಡ್ ಜಾಸ್ತಿ ಆದಾಗ ಇಮಿಡಿಯೇಟ್ ಆಗಿ ಅದು ಆ್ಯಕ್ಟ್ ಆಗುತ್ತೆ. ಜೊತೆನಲ್ಲಿ ಸೇಫ್ಟಿ ಗೇರ್ ಬಾಕ್ಸ್ ಅಂತ ಇರುತ್ತೆ, ಅದು ಗೈಡ್ರೈಲಲ್ಲಿ ಸೆಟ್ ಮಾಡಿರ್ತಾರೆ, ಅದು ಕೂಡ ಇಮಿಡಿಯೇಟ್ ಆಗಿ ಆ್ಯಕ್ಟ್ ಆಗುತ್ತೆ. ಆಮೇಲೆ ಕೊನೆಯದಾಗಿ ಯಾವುದಾದ್ರೂ ಒಂದು ಕೇಸಲ್ಲಿ ಲಿಫ್ಟ್ ಕೆಳಗಡೆ ಬಂದ್ರೂ ಕೂಡ, ಓವರ್ ಟ್ರಾವೆಲ್ ಆದ್ರೂ ಕೂಡ ಕೆಳಗಡೆ ಪಿಟ್ಟಲ್ಲಿ ಬಫರ್ ಸ್ಪ್ರಿಂಗ್ ಕೊಟ್ಟಿರ್ತೀವಿ ಶಾಕ್ ಅಬ್ಸರ್ವ್ ಮಾಡೋದಕ್ಕೆ. ಸೊ ಇಷ್ಟೆಲ್ಲ ಸೇಫ್ಟಿ ಫೀಚರ್ಸ್ ನಿಮಗೆ ಟ್ರ್ಯಾಕ್ಷನ್ ಅಲ್ಲಿ ಸಿಗುತ್ತೆ, ವ್ಯಾಕ್ಯೂಮ್ ಅಲ್ಲಿ ಬಂದಿಲ್ಲ. ಇಲ್ಲ, ಇದೆಲ್ಲ ಬಂದ ಮೇಲೆ ಬೇಕಾದ್ರೆ ಟ್ರೈ ಮಾಡ್ಬೋದು. ಹೌದು. ಓಕೆ, ಸದ್ಯಕ್ಕಿಲ್ಲ, ಇಡೀ ಇಂಡಿಯಾದಲ್ಲಿ ಇಲ್ಲ. ಓಕೆ, ಹಾಗಾದ್ರೆ ಸೇಫೆಸ್ಟ್ ಯಾವುದು ಹೇಳ್ತೀರಿ ನೀವು ಲಿಫ್ಟಲ್ಲಿ? ನಾನು ಹೇಳಬೇಕಂತಂದ್ರೆ ಟ್ರ್ಯಾಕ್ಷನ್ ಅಲ್ಲಿ ಗೇರ್ಲೆಸ್ ಆಮೇಲೆ ಹೈಡ್ರಾಲಿಕ್, ಇದು 3 ಕೂಡ ಸೇಫರ್. ಓಕೆ, ಆದ್ರೆ ಪವರ್ ಕನ್ಸಂಪ್ಷನ್ ಅದಕ್ಕೆ ತಕ್ಕನಂಗೆನೆ ಚೇಂಜ್ ಆಗುತ್ತೆ. ಮತ್ತೆ ಲಿಫ್ಟಲ್ಲಿ ಮೆಟಲ್ ಸ್ಟ್ರಕ್ಚರ್ಗೆ ಸಾಕಷ್ಟು ಮಹತ್ವ ಇದೆ. ಏನದು, ಯಾಕೆ? ಈಗ ಕೆಲವೊಂದು ಬಿಲ್ಡಿಂಗ್ ಹೇಗೆ ಡಿಸೈಡ್ ಆಗುತ್ತೆ? ಹೌದು, ಈಗ ಕೆಲವೊಂದು ಬಿಲ್ಡಿಂಗ್ಗಳಲ್ಲಿ ಜಾಗ ಇರಲ್ಲ. ಈಗ ಆಲ್ರೆಡಿ ಬಿಲ್ಡಿಂಗ್ ಕಟ್ಟಿರ್ತಾರೆ, ಅಥವಾ ಕಟ್ಟೋ ಮೂಮೆಂಟ್ ಅಲ್ಲಿ ಅಲ್ಲಿ ಒಂದು ಪ್ರಾವಿಷನ್ ಇರಲ್ಲ. ಬಿಲ್ಡಿಂಗ್ ಇಂದ ಆಚೆ ಕಡೆಗೆ ಅಥವಾ ಸ್ಟೇರ್ ಕೇಸ್ ಮಿಡ್ಲ್ ಅಲ್ಲಿ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಆ ಮೂಮೆಂಟ್ ಅಲ್ಲಿ ಮೆಟಲ್ ಸ್ಟ್ರಕ್ಚರ್ ಇಂದ ನಾವೊಂದು ಡ್ರಾಯಿಂಗ್ ಕೊಡ್ತೀವಿ, ಲಿಫ್ಟ್ ಅವರು ಒಂದು ಡ್ರಾಯಿಂಗ್ ಕೊಡ್ತಾರೆ, ಅದನ್ನ ಫ್ಯಾಬ್ರಿಕೇಟರ್ ಮುಖಾಂತರ ನೀವು ಆ ಒಂದು ಮೆಟಲ್ ಸ್ಟ್ರಕ್ಚರ್ನ ಮಾಡ್ಕೋಬೇಕಾಗುತ್ತೆ. ಅದು ಕಸ್ಟಮರ್ದೇ ಸ್ಕೋಪ್ ಆಫ್ ವರ್ಕಲ್ಲಿ ಬರುತ್ತೆ. ಅದ್ರದ್ದು ಚಾರ್ಜಸ್ ಅಪ್ರಾಕ್ಸಿಮೇಟ್ ಹೇಳಬೇಕು ಅಂತಂದ್ರೆ ಒಂದು G+3 ಅಥವಾ G+4 ಅಂದ್ಕೊಳ್ಳಿ, ಒಂದು 5 to 6 lakh ತನಕ ಬರುತ್ತೆ ಅಡಿಷನಲ್ ಕಾಸ್ಟ್. ಯಾಕಂತಂದ್ರೆ ಅಲ್ಲಿ ನೀವು ಸಿಮೆಂಟ್ ಅಥವಾ ಇದು ಬ್ರಿಕ್ಸ್ ಯಾವುದೇ ಒಂದು ವಾಲ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಸ್ಟ್ರಕ್ಚರ್ ಮಾಡಿ ನಾವು ಲಿಫ್ಟ್ ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ಲಿ ಅದನ್ನ ಹೊಸದಾಗಿ ಮಾಡಬೇಕಾಗುತ್ತಲ್ಲ. ಹೌದು. ಮತ್ತೆ ಇದರಲ್ಲಿ ಈಗ ಸುಮಾರು ಬ್ರ್ಯಾಂಡ್ಸ್, ಗ್ಲೋಬಲ್ ಬ್ರ್ಯಾಂಡ್ಸ್ ಕೂಡ ಇದರಲ್ಲಿ ಈ ಕ್ಷೇತ್ರದಲ್ಲೇ ವರ್ಕ್ ಮಾಡ್ತಿರೋ ಟೈಮ್ನಲ್ಲಿ ಏನು ಡಿಫ್ರೆನ್ಸ್, ಏನು ಇಂಡಿಯನ್ ಬ್ರ್ಯಾಂಡ್ಸ್ಗೂ ಗ್ಲೋಬಲ್ ಬ್ರ್ಯಾಂಡ್ಸ್ಗೂ ಏನು ಡಿಫ್ರೆನ್ಸ್? ಸರ್ವಿಸ್ ಕ್ವಾಲಿಟಿಲಿ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಏನು ಹೇಳ್ತೀರಿ ನೀವು ಇದಕ್ಕೆ ಸಂಬಂಧಪಟ್ಟಂತೆ? ಸರ್, ಈಗ ನೀವೊಂದು ಬೆಂಗಳೂರಿನ ಬ್ರ್ಯಾಂಡ್, ನೀವು ಕರ್ನಾಟಕದ ಬ್ರ್ಯಾಂಡ್, ನೀವು ಸೊ ಇದ್ರ ಬಗ್ಗೆ ಏನು ಹೇಳಕ್ ಬಯಸ್ತೀರಿ? ಸರ್, MNC ಬ್ರ್ಯಾಂಡ್ ಅವರು ಬಹಳ ವರ್ಷಗಳಿಂದ ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಅವರು ಇಂಡಿಯನ್ ಮೆಂಟಾಲಿಟಿನ ಅರ್ಥಕೊಳ್ಳುವಲ್ಲಿ ಸೋತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಂಡಿಯನ್ಸ್ಗೆ ಡಿಸ್ಕೌಂಟ್ಸ್ ಬೇಕು, ಡಿಸ್ಕೌಂಟ್ಸ್ ಜೊತೆಗೆ ಅವರು ಅದು ವರ್ತ್ ಆಗಿರಬೇಕು ಆ ಪ್ರಾಡಕ್ಟ್. ಆಮೇಲೆ ಸರ್ವಿಸ್, ಆನ್ ಟೈಮ್ ಸರ್ವಿಸ್ ಕೂಡ ಬೇಕಾಗಿರುತ್ತೆ. ಈಗ MNC ಅವರು ಇದರಲ್ಲಿ ಸ್ವಲ್ಪ ಸೋತಿದ್ದಾರೆ. MNC ಅವರು ಏನು ಮಾಡಿದ್ದಾರೆ ಅಂತಂದರೆ ಇತ್ತೀಚೆಗೆಲ್ಲ ಒಂದು ಬಹಳ ವರ್ಷಗಳಿಂದನೇ
ಸರ್ವಿಸು ಆನ್ ಟೈಮ್ ಸರ್ವಿಸ್ ಕೊಡುವಲ್ಲಿ ಅವರು ಫೇಲ್ಯೂರ್ ಆಗಿದ್ದಾರೆ. ಆಮೇಲೆ 1 ವರ್ಷ ಆದಮೇಲೆ ಏನು AMC ರಿನಿವಲ್ ಬರುತ್ತೆ ಅದು ಹೈ ಕಾಸ್ಟ್ ಇರುತ್ತೆ ಅವ್ರದ್ದು. ಆಮೇಲೆ ಏನಾದರೂ ಪಾರ್ಟ್ಸ್ ಹೋದಾಗ ಅದು ಕೂಡ ಸಿಕ್ಕಾಪಟ್ಟೆ ಚಾರ್ಜಸ್ ಮಾಡ್ತಾರೆ. ಅದು ತುಂಬ ಅಫೋರ್ಡ್ ಆಗಿರಲ್ಲ, ಅದು ಬಹಳ ದುಬಾರಿ ಆಗಿರುತ್ತೆ. ಇವು ಮೇಜರ್ ರೀಸನ್ಸ್. ಆಮೇಲೆ ಇತ್ತೀಚೆಗೆ ಅವರು ಕೂಡ ನಮ್ಮ ಒಂದು ಕಾಂಪಿಟೇಷನಲ್ಲಿ ಬಿದ್ದು ಪ್ರೈಸ್ ಕಡಿಮೆ ಮಾಡಿ ಎಲ್ಲ ಥರ ಸರ್ಕಸ್ ಮಾಡ್ತಾ ಇದ್ದಾರೆ. ಮತ್ತು ಅವರು ಕೂಡ ಪ್ರೈಸ್ ಕಡಿಮೆ ಮಾಡಿ ಎಲ್ಲ ಒಂದು ಅವ್ರ ಕಾಂಪೋನೆಂಟ್ಸ್ ಏನಿದೆ, ಈಗ ಶೀಟ್ಸ್ ಇರ್ಬೋದು, ಇಂಡಿಯನ್ಸ್ ಬ್ರ್ಯಾಂಡ್ಗಳು ಇವಾಗಲೂ ಕೂಡ 1 mm ಅಥವಾ 1.2 mm ಥಿಕ್ನೆಸ್ನ ಈಗಲೂ ಯೂಸ್ ಮಾಡ್ತಾ ಇದ್ದಾರೆ. ಬಟ್ MNCಯಲ್ಲಿ ಕೆಲವು ಬ್ರ್ಯಾಂಡ್ಗಳು 0.8 ಥಿಕ್ನೆಸ್ಗೆ ಅವ್ರು ಆಲ್ರೆಡಿ ಇಳಿದುಬಿಟ್ಟಿದ್ದಾರೆ. ಎಲ್ಲ ಬೇರೆ ಬೇರೆ ಕಾಂಪೋನೆಂಟ್ಸ್ ಇದೆಯಲ್ಲ ಆ ಎಲ್ಲ ಗೇಜನ್ನು ಕೂಡ ಕಡಿಮೆ ಮಾಡಿಕೊಂಡು ಈ ಕಾಂಪಿಟಲ್ಲಿ ಇದ್ದಾರೆ ಅವರು. ಸರ್, ಈಗ ಬ್ರೇಕ್ ಡೌನ್ ಅಂತ ಬಂದಾಗ ಈಗ ಸ್ಯಾಟರ್ಡೆ ನೈಟ್ ಒಂದು 11 o'clock ರಾತ್ರಿಗೆ ಒಂದು ಬ್ರೇಕ್ ಡೌನ್ ಬಂದಿದೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಅದೇ MNC ನೀವು ಕಂಪ್ನಿಗೆ ನೀವು ಕಾಲ್ ಮಾಡಿದಾಗ ಟೋಲ್ ಫ್ರೀಗೆ ಕಾಲ್ ಕನೆಕ್ಟ್ ಆಗುತ್ತೆ, ಮಂಡೇ ಕಳಿಸ್ತೀವಿ ಅಂತ ಹೇಳ್ತಾರೆ. ಅದೇ ನಿಮಗೆ ಲೋಕಲ್ ಬ್ರ್ಯಾಂಡ್ ಹಾಕ್ಸ್ಕೊಂಡಿದ್ದಾಗ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಸೇಮ್ 1 ಅವರಲ್ಲಿ ಅಥವಾ 2 ಅವರ್ಸಲ್ಲಿ ಬಂದುಬಿಟ್ಟು ಕ್ಲಿಯರ್ ಮಾಡ್ತಾರೆ ಬ್ರೇಕ್ ಡೌನ್ಸ್ನ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಮತ್ತೆ ಅಂದ್ರೆ ರೆಪ್ಯೂಟೆಡ್ ಲೋಕಲ್ ಬ್ರ್ಯಾಂಡ್ಸ್ ಇಂಡಿಯನ್ ಬ್ರ್ಯಾಂಡ್ಸ್. ಇದರಿಂದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಲೋಕಲ್ ಪ್ರೆಸೆನ್ಸ್ ಇರುತ್ತೆ, ಲೋಕಲ್ ಕಮಿಟ್ಮೆಂಟ್ ಇರುತ್ತೆ. ಅದೇ MNC ಬ್ರ್ಯಾಂಡ್ಗೆ ನೀವೊಂದು ನಂಬರ್ ಆಗಿರ್ತೀರಾ, ಬಟ್ ಅದೇ ಲೋಕಲ್ ಇಂಡಿಯನ್ ಬ್ರ್ಯಾಂಡ್ಗೆ ನೀವೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ನೀವೇ ಅವರ ರೆಪ್ಯುಟೇಷನ್ ಆಗಿರ್ತೀರ. ಆದರೆ MNCನ ನಾನು ಟೋಟಲಿ ಬ್ಯಾಡ್ ಅಂತಲೂ ಹೇಳಲ್ಲ. ಈಗ ಮೋರ್ ದೆನ್ 20 floors ಆ ಥರ ಕಟ್ಟಡಗಳಿಗೆ ನೀವು MNCನ ಆಯ್ಕೆ ಮಾಡ್ಕೋಬಹುದು. ಹಾಗಂತ ಓವರ್ ಇಂಜಿನಿಯರಿಂಗ್ ಕೂಡ ವೇಸ್ಟ್ ಆಫ್ ಮನಿ. ಸೊ ಅದಕ್ಕೋಸ್ಕರ ಈಗ ಅಪ್ ಟು 15 floors 20 floors ತನಕ ಇಂಡಿಯನ್ ಬ್ರ್ಯಾಂಡ್ಸ್ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆ ಟೆಕ್ನಾಲಜಿ ಇದೆ. ಬಟ್ ಅದಕ್ಕಿಂತ ಜಾಸ್ತಿ ಫ್ಲೋರ್ಸ್ ಇದ್ದಾಗ ನೀವು ಅಬ್ವಿಯಸ್ಲಿ MNCನ ಚೂಸ್ ಮಾಡ್ಬೋದು. ಸರ್, ಇವಾಗ ನಾವು 40 ಲಕ್ಷದ ಕಾರ್ ತಗೊಂಡ್ರೆ EMI ಕೊಟ್ಟೋದಿಗೆ ರೆಡಿ ಇರ್ತೀವಿ. ಅದೇ ಒಂದು ಒಳ್ಳೆ ಕಂಪ್ನಿಯ ಒಂದು ರೆಪ್ಯೂಟೆಡ್ ಬ್ರ್ಯಾಂಡ್ದು ಒಂದು 12 ಲಕ್ಷಕ್ಕಿಂತ ಮೇಲಿನ ಒಂದು ಲಿಫ್ಟ್ಗೆ ತುಂಬ ಮೀಶ ಎಣಿಸ್ತೀವಿ. ಈಗ ಕಾರ್ ಆಕ್ಸಿಡೆಂಟ್ ಆದಾಗ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೋಬಹುದು. ಅದೇ ಲಿಫ್ಟ್ ಆಕ್ಸಿಡೆಂಟ್ ಏನಾದರೂ ಆದಾಗ ಇನ್ಶೂರೆನ್ಸ್ ಯಾರು ಕ್ಲೇಮ್ ಮಾಡ್ತಾರೆ? ಏನು ಗ್ಯಾರಂಟಿ ಇದೆ? ಗುಡ್ ಬ್ರ್ಯಾಂಡ್ ಬ್ಯಾಡ್ ಮೇಂಟೆನೆನ್ಸ್ ಇದ್ದಾಗ ಆಕ್ಸಿಡೆಂಟ್ ವೇಟಿಂಗ್ ಟು ಹ್ಯಾಪನ್. ಅದೇ ಒಂದು ಆ್ಯಾವ್ರೇಜ್ ಬ್ರ್ಯಾಂಡ್ ಪ್ಲಸ್ ಗುಡ್ ಮೇಂಟೆನೆನ್ಸ್ ಇದ್ದಾಗ ನಿಮಗೆ ಆಲ್ಮೋಸ್ಟ್ 30 years ತನಕ ಯಾವುದೇ ಒಂದು ಸ್ಟ್ರೆಸ್ ಫ್ರೀ ಲಿಫ್ಟಲ್ಲಿ ನೀವು ಓಡಾಡಬಹುದು. ಸರ್, ಈಗ ಕಾರಲ್ಲಿ ನಮಗೆ ಮೇನ್ ಇಂಜಿನ್ ಅಂತ ಹೇಳ್ತೇವೆ ಅಲ್ವಾ? ಈ ಎಲಿವೇಟರ್ಸ್ ಅಲ್ಲಿ ಲಿಫ್ಟ್ ಅಲ್ಲಿ ಮೇನ್ ಕಾಂಪೋನೆಂಟ್ ಏನು? ಅದ್ರದ್ದು ಮೋಟರಾ ಏನು ಅಂತ? ಎಲಿವೇಟರಲ್ಲಿ ಮೋಟರ್ ಬರುತ್ತೆ, ಆಮೇಲೆ ಸೆನ್ಸರ್ಸು, ಆಮೇಲೆ ಕಂಟ್ರೋಲರಲ್ಲಿ ಮದರ್ ಬೋರ್ಡ್ಸ್, ಇವೆಲ್ಲ ತುಂಬ ಮೇಜರ್. ಆಮೇಲೆ ಸೇಫ್ಟಿ ಕಾಂಪೋನೆಂಟ್ಸು, ಈಗ OSG ಇರ್ಬೋದು, ಇವೆಲ್ಲ ಆನ್ ಟೈಮಲ್ಲಿ ಆ್ಯಕ್ಟ್ ಆಗಬೇಕು. ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಮತ್ತೆ ಅವಾಗಿಂದ ನೀವು ಹೇಳೋದ್ರಲ್ಲಿ 2 ವರ್ಡ್ ನಾನು ರಿಪೀಟೆಡ್ಲಿ ಕೇಳ್ತಾ ಇದ್ದೀನಿ. ಒಂದು ಪಿಟ್ ಮತ್ತು ಓವರ್ ಹೆಡ್ ಅಂತ. ಎಸ್. ಏನಿದು ಬೇಸಿಕಲಿ ಲಿಫ್ಟ್ ಫಂಕ್ಷನ್ ಆಗೋದನ್ನ ಚಿಕ್ಕದಾಗ 1 minute ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಹೇಳಿದ್ರೆ, ವಾಟ್ ಈಸ್ ಪಿಟ್, ವಾಟ್ ಈಸ್ ಓವರ್ ಹೆಡ್, ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ? ಪಿಟ್ ಅಂತ ಅಂದರೆ ಈಗ ನಾವು ಒಂದು ಬೇಸ್ ಫ್ಲೋರಲ್ಲಿ ಆ ಫ್ಲೋರ್ ಲೆವೆಲ್ಗಿಂತ ಒಂದು 5 feet ನಾವು ಡಿಗ್ ಮಾಡ್ತೀವಿ, ಅದನ್ನ ಪಿಟ್ ಅಂತ ಹೇಳ್ತೀವಿ. ಆ ಪಿಟ್ ಅಲ್ಲಿ ನಾವು ಮುಂದೆ ಲಿಫ್ಟ್ ಕಂಪ್ಲೀಟ್ ಆಗೋ ಹಂತದಲ್ಲಿ ಬಫರ್ ಸ್ಪ್ರಿಂಗ್ ಅನ್ನ ನಾವು ಅಲ್ಲಿ ಇನ್ಸ್ಟಾಲ್ ಮಾಡ್ತೀವಿ. ಓಕೆ, ಬಫರ್ ಸ್ಪ್ರಿಂಗ್. ಆಮೇಲೆ OSG ಒಂದು ಕಾಂಪೋನೆಂಟ್ ಅಲ್ಲಿ ಬರುತ್ತೆ ಅಲ್ಲಿ. ಆಮೇಲೆ ಓವರ್ ಹೆಡ್ ಅಂತ ಅಂದಾಗ ಮೇಲ್ಗಡೆಗೆ ಲಿಫ್ಟ್ಗೆ ಒಂದು ಪ್ರಾವಿಷನ್ ಇರುತ್ತೆ. ಮತ್ತೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಲಿಫ್ಟ್ ಮೇಲೆ ಲಿಫ್ಟ್ ಟಾಪ್ ಮೇಲೆ ನಿಂತ್ಕೊಂಡು ಸರ್ವಿಸ್ ಮಾಡೋದಕ್ಕೂ ಕೂಡ ಈಸಿ ಇರಬೇಕು. ಗೈಡರ್ಸ್ಗೆ ಲೂಬ್ರಿಕೇಶನ್ ಇರ್ಬೋದು, ಅದೆಲ್ಲ ಲಿಫ್ಟ್ ಟಾಪ್ ಮೇಲೆ ಹೋಗ್ಬಿಟ್ಟೆ ಮಾಡುವಂಥದ್ದು. ಟೆರೆಸ್ಗಿಂತ ಮೇಲೆ ಇರುತ್ತೆ ಅಲ್ವಾ ಅದು? ಎಸ್, ಟೆರೆಸ್ ಲೆವೆಲ್ಗಿಂತ ಸ್ವಲ್ಪ ಮೇಲೆ ಇರುತ್ತೆ. ಅದು ಓವರ್ ಹೆಡ್, ಅದು ಕಂಪಲ್ಸರಿ ಬೇಕಾಗಿರುತ್ತೆ. ಫ್ಯೂಚರ್ಲಿ ಏನಾದರೂ ಫೈರ್ ಆಕ್ಸಿಡೆಂಟ್ಸ್ ಆಯಿತು ಆ ಟೈಮಲ್ಲಿ ಅಲ್ಲಿಂದನೂ ಕೂಡ ನಮಗೆ ಹೆಲ್ಪ್ ಸಿಗುತ್ತೆ. ಅಂದರೆ ಅಲ್ಲಿ ಫೈರ್ ಟೀಮ್ ಬಂದ್ಬಿಟ್ಟು ಅಲ್ಲಿಂದನೂ ಕೂಡ ಸೇಫ್ ಗಾರ್ಡ್ ಮಾಡೋಕೆ ಟ್ರೈ ಮಾಡ್ತಾರೆ. ಸರ್, ಪಿಟ್ ಮತ್ತು ಓವರ್ ಹೆಡ್ ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದ್ನಲ್ವಾ? ಪಿಟ್ ಮತ್ತು ಓವರ್ ಹೆಡ್ ನಿಮ್ಮ ಬಿಲ್ಡಿಂಗ್ನ ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟ್ ಇದ್ದಂಗೆ. ಅದಿಲ್ಲದೆ ಪ್ರಯಾಣ ಮಾಡಿದ್ರೆ ದೇವರೇ ಗತಿ. ಎಲಿವೇಟರ್ ಹಾಕ್ಸ್ಲಿಕ್ಕೆ ಮನೆಯವರು ಲೈಸೆನ್ಸ್ ತಗೋಬೇಕಾ, ಹೇಗೆ ಅದು? ಅಥವಾ ನೀವು ಕಂಪ್ನಿಯವ್ರು ತಗೊಂಡಿದ್ರೆ ಸಾಕಾ? ಈ ಲೈಸೆನ್ಸ್ ಹೆಂಗೆ ವರ್ಕ್ ಆಗುತ್ತೆ? ನೀವು ಎಲಿವೇಟರ್ ಹಾಕ್ಸ್ಕೋಬೇಕು ಅನ್ನೋ ಟೈಮಲ್ಲಿ ಕಂಪ್ನಿಗೆ ಲೈಸೆನ್ಸ್ ಇದೆಯಲ್ಲ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಬೇಕು. ಕಂಪ್ನಿಗೆ ಲೈಸೆನ್ಸ್ ಇದ್ದಾಗ ಮಾತ್ರ ಅವರು ನಿಮ್ಮ ಕಟ್ಟಡಕ್ಕೆ ಲೈಸೆನ್ಸ್ ಕೊಡ್ಲಿಕ್ಕೆ ಸಾಧ್ಯ. ಆ ಲೈಸೆನ್ಸ್ ಇಲ್ಲದೆ ಲಿಫ್ಟ್ ಹಾಕಿಸ್ಕೊಳ್ಳೋದು ಅಂತಂದ್ರೆ ನಂಬರ್ ಪ್ಲೇಟ್ ಇಲ್ಲದೆ ನಾವು ಗಾಡಿ ಓಡಿಸೋದು ಅಂತ ಅರ್ಥ. ಲಿಫ್ಟ್ಗಳಲ್ಲಿ ಇರಬೇಕಾಗಿರುವಂತ ಸೇಫ್ಟಿ ಮೆಷರ್ಸ್ ಏನೇನು, ಇರಲೇಬೇಕಾಗಿರೋದು ಏನೇನು, ಅಥವಾ ಆಪ್ಷನಲ್ ಏನೇನು? ಸೇಫ್ಟಿ ಕಾಂಪೋನೆಂಟ್ಸ್ ಅಂತ ಬಂದಾಗ ಲಿಫ್ಟ್ ಅಲ್ಲಿ ಆಪ್ಷನಲ್ ಅಂತ ಯಾವ್ದು
ಯಾವ್ದು ಇರಲ್ಲ, ಇದು ಕಂಪಲ್ಸರಿ ಅಂತ ಇರುತ್ತೆ. ಗೌರ್ಮೆಂಟ್ ಕೂಡ ಅದನ್ನೇ ಹೇಳುತ್ತೆ, ಕಂಪಲ್ಸರಿ. ಲಿಫ್ಟ್ ಅಪಘಾತಗಳು ಆಗ್ತಾವ ನಿಜವಾಗ್ಲೂ? ಯಾಕೆ? ಕೆಲವೊಂದ್ಸರ್ತಿ ನೀವು ಲಿಫ್ಟ್ ನ ಆಯ್ಕೆ ಮಾಡ್ಬೇಕಾದ್ರೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನೀವು ಲಿಫ್ಟ್ ನ ಕೊಂಡ್ಕೊಂಡಿರ್ತೀರ. ಆವಾಗ ಲಿಫ್ಟ್ ಇನ್ಸ್ಟಾಲರ್ ಯಾರು ಇರ್ತಾರೆ ಎಲ್ಲಾ ತರದ ಗಿಮಿಗಳನ್ನ ಮಾಡ್ಬಿಟ್ಟು ಕಾಸ್ಟ್ ಕಟಿಂಗ್ ಎಲ್ಲ ಮಾಡ್ಬಿಟ್ಟು ನಿಮ್ಗೆ ಒಂದು ಲಿಫ್ಟ್ ನ ಪ್ರೊವೈಡ್ ಮಾಡಿರ್ತಾರೆ. ಅದೊಂದು ಮೇನ್ ರೀಸನ್. ಯಾರೇ ಆಗಲಿ ಲಿಫ್ಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನಿಮ್ಮ ಮೊಬೈಲ್ ಕೂಡ ತಗೊಂಡು ಹೋಗೋದು ತುಂಬಾ ಮುಖ್ಯ. ಯಾವುದೇ ಕಾರಣಕ್ಕೂ ಲಿಫ್ಟ್ ಡೋರ್ ಅನ್ನ ಫೋರ್ಸ್ಫುಲಿ ಓಪನ್ ಮಾಡುವಂತದ್ದು ಮಾಡಲೇಬಾರದು. ಇದು ತುಂಬಾ ಡೇಂಜರಿಯಸ್.